ನಮಸ್ಕಾರ ಸ್ನೇಹಿತರೆ, ಎಲ್ಲ ರೈತ ಬಾಂಧವರಿಗೂ ಇವತ್ತಿನ ಅಡಿಕೆ ಹಾಗೂ ಕೊಬ್ಬರಿ ರೇಟ್ ಮಾಹಿತಿ ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಈ ವರ್ಷ ಬಿಸಿಲು ಹೆಚ್ಚಾಗಿರುವ ಕಾರಣದಿಂದಾಗಿ ಅಡಿಕೆ ಮರಗಳಲ್ಲಿ ಅರಳು ಸರಿಯಾಗಿ ಕಚ್ಚಿಲ್ಲ. ಇದರಿಂದ ಅಡಿಕೆ ಇಳುವರಿಯು ಕಡಿಮೆಯಾಗಿದ್ದು ಮಾರುಕಟ್ಟೆಯಲ್ಲಿ ಅಡಿಕೆ ಬೆಲೆ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಾ ಹೋಗುತ್ತಿದೆ. ಇನ್ನೊಂದು ಕಡೆ ಕೊಬ್ಬರಿ ರೇಟ್ ಸ್ವಲ್ಪ ಇಳಿಕೆಯತ್ತ ಸಾಗುತ್ತಿದೆ. ಹಾಗಾದರೆ ಇವತ್ತಿನ ಪ್ರತಿ 100 kg ಕೊಬ್ಬರಿಯ ಬೆಲೆ ಎಷ್ಟು? ಅದೇ ರೀತಿ ಸರಕು ಅಡಿಕೆ, ರಾಶಿ ಅಡಿಕೆ, ಬೆಟ್ಟೆ ಅಡಿಕೆ, ಸಿಪ್ಪೆಗೋಟು ಅಡಿಕೆಗಳ ಇಂದಿನ ದರ ಎಷ್ಟು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ದಿನನಿತ್ಯ ಇದೇ ರೀತಿಯ ಅಡಿಕೆ ಹಾಗೂ ಕೊಬ್ಬರಿಯ ರೇಟ್ನ ಅಪ್ಡೇಟ್ನ ನೀಡ್ತಾ ಹೋಗ್ತೀನಿ. ಅದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಡಿಕೆ ರೇಟ್ ಏನಿದೆ ನೋಡೋಣ. ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರತಿ 100 kg ಸರಕು ಅಡಿಕೆಗೆ 99,239 ರೂಪಾಯಿ ಇದೆ. ಅದೇ ರೀತಿ ಬೆಟ್ಟೆ ಅಡಿಕೆಗೆ 66,059 ರೂಪಾಯಿ ಇರುವಂಥದ್ದು. ರಾಶಿ ಅಡಿಕೆಗೆ 54,011 ರೂಪಾಯಿ ಇದೆ. ಅದೇ ರೀತಿ ಗೊರಬಲು ಅಡಿಕೆಗೆ 41,869 ರೂಪಾಯಿ ಇರುವಂಥದ್ದು. ನಂತರ ತುಮಕೂರು ಜಿಲ್ಲೆಯಲ್ಲಿ ಏನು ರೇಟ್ ಇದೆ ನೋಡೋದಾದರೆ, ತುಮಕೂರಿನಲ್ಲಿ ಪ್ರತಿ 100 kg ಸರಕು ಅಡಿಕೆಗೆ 98,500 ರೂಪಾಯಿ ಇದೆ. ಬೆಟ್ಟೆ ಅಡಿಕೆಗೆ 65,500 ರೂಪಾಯಿ ಇರುವಂಥದ್ದು. ರಾಶಿ ಅಡಿಕೆಗೆ 54,500 ರೂಪಾಯಿ ಇದೆ. ಅದೇ ರೀತಿ ಗೊರಬಲು ಅಡಿಕೆಗೆ 40,500 ರೂಪಾಯಿ ಇರುವಂಥದ್ದು. ನಂತರ ಅರಸೀಕೆರೆಯಲ್ಲಿ ಕೊಬ್ಬರಿ ರೇಟ್ ಏನಿದೆ ನೋಡೋದಾದರೆ, ಅರಸೀಕೆರೆಯಲ್ಲಿ ಪ್ರತಿ 100 kg ಕೊಬ್ಬರಿಗೆ 37,500 ರೂಪಾಯಿ ಇರುವಂಥದ್ದು. ನಿನ್ನೆ ಇನ್ನೂ ಕೂಡ ಜಾಸ್ತಿ ಇತ್ತು, ಇವತ್ತು ಸ್ವಲ್ಪ ಇಳಿಕೆಯಾಗಿದೆ ಅಂತಲೇ ಹೇಳಬಹುದು. ಅದೇ ರೀತಿ ಉಳಿದ ಜಿಲ್ಲೆಗಳಲ್ಲಿ ಅಡಿಕೆ ರೇಟ್ ಏನಿದೆ ನೋಡೋದಾದರೆ, ಉಡುಪಿಯಲ್ಲಿ ಇತರ ಅಡಿಕೆಗೆ 27,500 ರೂಪಾಯಿ ಇದೆ. ಚಿಕ್ಕಮಗಳೂರಿನಲ್ಲಿ ಬೆಟ್ಟೆ ಅಡಿಕೆಗೆ 64,449 ರೂಪಾಯಿ ಇದೆ. ಹಾಸನದಲ್ಲಿ 55,819 ರೂಪಾಯಿ ಇರುವಂಥದ್ದು. ಹಾವೇರಿಯಲ್ಲಿ ಗೊರಬಲು ಅಡಿಕೆಗೆ 29,500 ರೂಪಾಯಿ ಇದೆ. ಮೈಸೂರಿನಲ್ಲಿ 57,169 ರೂಪಾಯಿ ಇರುವಂಥದ್ದು. ದಕ್ಷಿಣ ಕನ್ನಡದಲ್ಲಿ ಹಳೆ ಚಾಲಿ ಅಡಿಕೆಗೆ 49,599 ರೂಪಾಯಿ ಇದೆ. ದಾವಣಗೆರೆಯಲ್ಲಿ ಚಾಲಿ ಅಡಿಕೆಗೆ 25,750 ರೂಪಾಯಿ ಇರುವಂಥದ್ದು. ಕೊಡಗಿನಲ್ಲಿ ಕೆಂಪು ಗೋಟ್ಗೆ 37,390 ರೂಪಾಯಿ ಇದೆ. ವಿಜಯಪುರದಲ್ಲಿ ಕೋಕಾ ಅಡಿಕೆಗೆ 37,900 ರೂಪಾಯಿ ಇದೆ. ಬಳ್ಳಾರಿಯಲ್ಲಿ ಬೆಟ್ಟೆ ಅಡಿಕೆಗೆ 49,799 ರೂಪಾಯಿ ಇರುವಂಥದ್ದು. ಇದಿಷ್ಟು ಪ್ರಮುಖ ಜಿಲ್ಲೆಗಳ ಅಡಿಕೆ ರೇಟ್ ಆಗಿರುತ್ತದೆ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜಿಲ್ಲೆಯ ಅಡಿಕೆ ರೇಟ್ ಏನಿದೆ ತಿಳಿದುಕೊಳ್ಳಲು ನಿಮ್ಮ ಜಿಲ್ಲೆಯ ಹೆಸರು ಯಾವುದು ಎಂದು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜಿಲ್ಲೆಯ ರೇಟ್ನ ತಿಳಿಸ್ತಾ ಹೋಗ್ತೀನಿ. ಅದೇ ರೀತಿ ಈ ವಿಡಿಯೋಗೊಂದು ಲೈಕ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.